ಅದು ಮತ್ತು ನಾವು 3 ಇಯರ್ಸಿಂದ ಬರ್ತಾ ಇದ್ದೀವಿ. ಮತ್ತು ನಾವು ಫ್ಯಾಮಿಲಿಗೆ ನಾವೇನೇನು ನೋಡಿದ್ದೀವಲ್ಲ ಪ್ರತಿಯೊಂದು ಎಲ್ಲರಿಗೂ ಎಫೆಕ್ಟ್ ಆಗಿದೆ. ಮದುವೆ ಆಗಿಲ್ಲ ಅಂದರೆ ಮದುವೆದು ಬೇಗ ಅವ್ರು ಕೊಟ್ಟಿದ್ದ ಡೇಟು ಇವಾಗ ನೆಕ್ಸ್ಟ್ ಏನಾದ್ರು ಒಂದು 3 ಮಂತ್ಸ್ ಆದಮೇಲೆ ಒಂದು ಡೇಟ್ ಕೊಡ್ತಾರೆ ಅವರು, ಸೆಪ್ಟೆಂಬರಲ್ಲಿ ಆಗುತ್ತೆ ಅಂತ. ಕರೆಕ್ಟಾಗಿ ತುಂಬ ಜನ ನನ್ನ ಕಸಿನ್ಸ್ದೆಲ್ಲ ಆ ಥರ ಫಿಕ್ಸ್ ಆಗಿ ಅದು ಒಂಥರ ಕ್ರಿಟಿಕಲ್ ಸ್ಟೇಜ್. ಅದು ಆ್ಯಕ್ಚುಲಿ ಆಗದೇ ಇಲ್ಲ ಅನ್ನೋ ಸ್ಟೇಜ್. ನಮ್ಮ ಜಾಬು ಕೂಡ ತುಂಬ ಕಷ್ಟ ಆಯಿತು, ಯಾಕಂದರೆ ಕೋವಿಡ್ ಬಂತಲ್ಲ. ಆ್ಯಕ್ಚುಲಿ ಎಲ್ಲ ಕಂಪ್ನಿ ಎಲ್ಲ ಪ್ರಾಬ್ಲಮ್ ಆಯಿತು, ಅಲ್ಲೂ ಕೆಲಸದ ಪ್ರಾಬ್ಲಮ್ ಆಯಿತು. ಅಂಥ ಟೈಮಲ್ಲಿ ಅದು ಜಾಬ್ ಹೋಗೋ ಟೈಮಲ್ಲಿ ಇಲ್ಲಿ ಜಾಬ್ ಸಿಗ್ತಾ. ಆ್ಯಕ್ಚುಲಿ ದಟ್ ಈಸ್ ಮಿರಾಕಲ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದು ಇವ್ರದ್ದು ಅಷ್ಟೇ, ಮದುವೆಗಳು ಅಷ್ಟೇ ತುಂಬ ಚೆನ್ನಾಗಿ ಪಾಪ ಆಗಲ್ಲ. ಲಾಸ್ಟ್ ಸ್ಟೇಜಲ್ಲಿ ಇಲ್ಲಿ ಬರೋದು ಎಲ್ಲರೂ, ಯಾವಾಗ ಮದುವೆ ಆಗದೇ ಇಲ್ಲ ಅನ್ನೋ ಒಂದು ಇದಾಗುತ್ತಲ್ಲ ಅವಾಗಲೇ ಇಲ್ಲಿಗೆ ಬರೋದು. ಆ್ಯಕ್ಚುಲಿ ಅದು ದೇವರು ಕೂಡ ಕರೆಸ್ಕೊತಾರೆ. ಅದು ಮಾತ್ರ ದಟ್ ಈಸ್ ವಿ ಎಕ್ಸ್. ಬಂದು ನಾವು ಏನೇ ಪ್ರಾಬ್ಲಮ್ ಆದರೂ ಫೋನ್ ಮಾಡಿ ಕೇಳ್ಕೊತಾ ಇರ್ತೀವಿ. ತುಂಬ ಎಕ್ಸ್ಪೀರಿಯೆನ್ಸ್ ಆಗೈತೆ. ಆಮೇಲೆ ಮನೆ ಕಟ್ಟೋದು ಅದೆಲ್ಲ ಕರೆಕ್ಟಾಗಿ ಅವ್ರು ಹೇಳಿದ ಥರನೇ ನಡೀತಾ ಇದೆ. ನಾನಿಲ್ಲಿ ಮುಳ್ಬಾಗಲಲ್ಲಿರೋ ಗಾರ್ಡನ್ ದೇವಸ್ಥಾನಕ್ಕೆ ಆಲ್ಮೋಸ್ಟ್ 3.5 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟ್ ನನಗೆ ಗೊತ್ತಾಗಿದ್ದು ನಮ್ಮ ಅಮ್ಮ ಅವ್ರ ಫ್ರೆಂಡ್ ಕಡೆಯಿಂದ. ಲೈಕ್ ಮನೆಯಲ್ಲಿ ತುಂಬ ಬೇಜಾರು ಮಾಡ್ಕೊತಾಯಿದ್ರು ಮದುವೆ ಲೇಟ್ ಆಗ್ತಿದೆ ಅಂತ ಹೇಳಿ. ಅಮ್ಮ ಅವ್ರ ಫ್ರೆಂಡ್ ಒಬ್ಬರು ಈ ದೇವಸ್ಥಾನದ ಬಗ್ಗೆ ಹೇಳಿದ್ರು. ಹಾಗಾಗಿ ನಾವು ಇಲ್ಲಿಗೆ ಬಂದಮೇಲೆ ಒಂದು 3 ತಿಂಗಳಲ್ಲೇ ಮದುವೆ ಸೆಟ್ಟಾಗಿ ಮದುವೆ ಎಲ್ಲ ಆಯಿತು. ಸೊ ಆವಾಗಿಂದ ನಾನು ರೆಗ್ಯುಲರಾಗಿ ವಿಸಿಟ್ ಮಾಡ್ತಾಯಿದ್ದೀನಿ. ಹೋಗಿ ಬಂದಾಗೆಲ್ಲ ನಂಗೆ ಒಳ್ಳೆಯದೇ ಆಗ್ತಾಯಿದೆ. ಅದೇ ನಂಬಿಕೆಯಲ್ಲೇ ಇದ್ದೀನಿ. ಸರ್ಪದೋಷ ಇತ್ತು, ಹೌದು. ಇವಾಗ ಅದಕ್ಕೆ ಅಭಿಷೇಕ ಮಾಡಿಸಿದ್ದಕ್ಕೆ ಸರಿ ಹೋಯಿತು. ಬೇರೆಯವ್ರ ಕಡೆ ನಾವು ಬೇರೆ ಕಡೆ ಜಾತಕ ತೋರಿಸೋದಕ್ಕೆ ಸರ್ಪದೋಷ ಇದೆ ಅಂತ ಹೇಳಿದ್ರು. ನಾವು ಹಂಗೆ ಹಿಂಗೆ ಕುಕ್ಕೆಗೆಲ್ಲ ಹೋಗಿ ಬಂದ್ವಿ. ಬಟ್ ಆದರೂ ಏನೂ ರಿಸಲ್ಟ್ ಬಂದಿಲ್ಲ ನಮಗೆ. ಇಲ್ಲಿಗೆ ಬಂದಮೇಲೆ ನಮಗೆ ಸ್ವಲ್ಪ ಎಲ್ಲ ಒಳ್ಳೆಯದಾಗ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಮದುವೆ ಆಗಿ 3 ವರ್ಷ ಆಯಿತು. ಸೊ ಇವಾಗ ಸಂತಾನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಮತ್ತೆ ಅವರು ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳಿದ್ರು, ಗೊತ್ತಿದ್ದು ದೊಡ್ಡವರು. ಅದಕ್ಕೆ ಮತ್ತೆ ಬಂದಿದ್ದೀವಿ. ಒಬ್ಬ ಶಿಕ್ಷಕ, ಗೌರ್ಮೆಂಟ್ ಶಿಕ್ಷಕನಾಗಿದ್ದೀನಿ. ಕೊಲದೇವಿ, ಮುಳಬಾಗಿಲು ತಾಲೂಕು. ಮಧ್ಯೆ ಕಾಣತಕ್ಕಂಥ ದೇವರು ಗರುಡ ದೇವರು. ಬಲಗೈಯಲ್ಲಿ ನಾರಾಯಣ, ಎಡಗೈಯಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ಈ ಗರುಡನ ಮಧ್ಯೆ ಇರತಕ್ಕಂಥ ಗರುಡದೇವರು. ಈ ಗರುಡದೇವರಿಗೆ ವಿಶ್ವದಲ್ಲೇ ಗರ್ಭಗುಡಿಯನ್ನು ಕೊಟ್ಟಿಲ್ಲ. ವಿಶ್ವದಲ್ಲೇ ಏಕೈಕ ಗರುಡ ದೇವಾಲಯ. ಗರುಡನಿಗೆ ಗರ್ಭಗುಡಿಯಲ್ಲಿ ಕೊಡ್ತಾರೆ, ಗರ್ಭಗುಡಿಯಲ್ಲಿ ಧ್ವಜಸ್ತಂಭದ ಮೇಲೆ ಕೊಡ್ತಾರೆ, ಧ್ವಜಸ್ತಂಭ ಕೆಳಗಡೆ ಕೊಡ್ತಾರೆ. ಈ ರೀತಿಯ ಮೂರ್ತಿ ವಿಶ್ವದಲ್ಲೇ ಏಕೈಕ ಶಿಲೆ ಗರುಡದೇವರು. ಇದು ಪವರ್ ಗರುಡ, ಏಕೈಕ ಶಿಲೆ ಅಂತ ಹೇಳ್ಬೋದು ನಾನು. ಏಕಶಿಲೆಯಲ್ಲಿ 8 ಸರ್ಪಗಳು ಅಡಗಿದೆ. ಕಾಲಸರ್ಪದೋಷ, ಹೃದಯ ದೋಷ, ಕಂಠದೋಷ, ರಾಹುಕೇತು ದೋಷ, ರಾಹು ಸಂಧಿ ದೋಷ, ಶಿರದೋಷ. ಇಷ್ಟು 8 ಸರ್ಪಗಳನ್ನು ತನ್ನ ಮೈ ಮೇಲೆ ಹಚ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟನಾಗಾಭರಣಾಯ ನಮಃ. ಇಲ್ಲಿ ರಾಮಾಯಣದಲ್ಲಿ ರಾವಣ ಗೊತ್ತು. ರಾವಣ ಶಿವಭಕ್ತ ಪ್ಲಸ್ ವಿಷ್ಣು ಭಕ್ತನಾಗಿರ್ತಾನೆ. ರಾವಣನಿಗೆ ಒಂದು ಛಲ ಇರುತ್ತೆ, ಯಾವುದು ನೋಡಿದ್ರೆ ಅದು ನನಗೆ ಬೇಕು, ಇಲ್ಲ ತಪಸ್ ಮಾಡಿ ಪಡ್ಕೊಳ್ತಕ್ಕಂಥ ಶಕ್ತಿ ರಾವಣನಿಗಿತ್ತು. ಶಿವನ ಆತ್ಮಲಿಂಗವನ್ನೇ ಕೇಳಿದವನು ಮಹಾನುಭಾವ. ಕೊನೆಗೆ ಇಲ್ಲಿ ಕೂತಿದ್ದಾಳಲ್ಲ ತ್ರೇತಾಯುಗ ಕಾಲದ ಮಹಾಲಕ್ಷ್ಮಿ ಸೀತೆ, ಆ ಸೀತಾ ಮೇಲೆ ಕಣ್ಣು ಬಿದ್ದೋಗುತ್ತೆ. ಆ ಸೀತಾದೇವಿ ಅರಣ್ಯವಾಸದಲ್ಲಿ ವನವಾಸ ಮಾಡ್ತಾಯಿದ್ರೆ ಕಂಡ ರಾವಣ ಏನು ಮಾಡ್ತಾನೆ, ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಮಧ್ಯೆ ಇರತಕ್ಕಂಥ ವಾಹನ ಗರುಡ ಆಕಾಶದಲ್ಲಿ ವಿಹಾರದಲ್ಲಿ ಇರ್ತಾನೆ. ಸೀತಾದೇವಿ ಹೋಗುವಾಗ ರಾಮ ರಾಮ ಅಂತ 3 ಸರಿ ಕೂಗ್ಕೊಳ್ಳುತ್ತೆ. ಕೂಗುವಾಗ ಈ ಜಟಾಯು ಪಕ್ಷಿ ಅಮ್ಮನಿಗೇನೋ ಆಪತ್ತಾಗಿದೆ ಅಂತ ಓಡಿ ಬಂದು ನೋಡ್ತಾನೆ. ರಾವಣನ ಕೈಯಲ್ಲಿ ಸೀತೆ ಇರುತ್ತೆ. ಆಗ ರಾವಣನಿಗೂ ಜಟಾಯು ಪಕ್ಷಿಗೂ ಸಂವಾದ ನಡೆಸುತ್ತೆ, ಅದು ಫಲಿಸೋದಿಲ್ಲ. ಕೊನೆಗೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ರಾವಣ ಬಲಿಷ್ಠ ಮತ್ತು ದೈವ ಭಕ್ತನಾಗಿರ್ತಾನೆ. ತನ್ನ ಕತ್ತಿಯನ್ನು ತೆಗೆದು 2 ರೆಕ್ಕೆಗಳನ್ನು ಹೊಡೆದಾಕ್ತಾನೆ. ಆ ಒಂದು ಬಿದ್ದಿರ್ತಕ್ಕಂಥನೇ ಸ್ಥಳ ಇದು. ಅದಕ್ಕೋಸ್ಕರ ಈ ಊರಿಗೆ ರಾವಣ ಕೊಲ್ಲಲ್ಪಟ್ಟಂಥ ಸ್ಥಳಕ್ಕೆ ಕೊಲ್ಲದೇವಿ ಅಂತ ಹೆಸರು ಬಿದ್ದಿದೆ. ಎಲ್ಲ ಮಕ್ಕಳು ಆಟ ಆಡುವಾಗ ಅದು ಅಮ್ಮ ಅನ್ನುತ್ತೆ ಹೊರತು ಅಪ್ಪ ಅಂತೂ ಅನ್ನೋದಿಲ್ಲ. ಈ ಭಗವಂತ ಮೇಲಿಂದ ಬಿದ್ದಿದ ತಕ್ಷಣವೇ ಬಾಯಲ್ಲಿ ರಾಮ ರಾಮ ಅಂತ 3 ಸರಿ ಕೂಗುವಾಗ ಪಕ್ಕದಲ್ಲಿರ್ತಕ್ಕಂಥ ಹನುಮಂತ ಓಡಿ ಬಂದು ನಿಂತ್ಕೊಂಡ. ಅಂಥ ಹನುಮಂತನೆಲ್ಲೂ ಕಂಡಿಲ್ಲ ನೀವು. ಯಾಕೆಂದರೆ ಅವನಿಗೆ ಹಲ್ಲಿದೆ, ಬ್ರಹ್ಮಾಸ್ತ್ರ ಇದೆ. ಅಲ್ಲೇ ರಾವಣನ ಸಂಬಾರ ಮಾಡಿಬಿಡ್ತಾ ಇದ್ದ. ಆದರೆ ಸುರರಿಂದ ರಾವಣ ಸಾಯಬೇಕು, ಶ್ರೀರಾಮಚಂದ್ರ ಸಾಯಬೇಕು ಅಂತ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತು ಇದನ್ನು ಪ್ರತಿಷ್ಠೆ ಮಾಡತಕ್ಕಂಥವರು ರಾಮಾನುಜಾಚಾರ್ಯರು.
ರಾಮಾನುಜರು 11-12ನೇ ಶತಮಾನದವರು. ಹೀಗೆ 1001 ವರ್ಷ ಇತಿಹಾಸವುಳ್ಳ ಒಂದು ಪುರಾತನ ದೇವಸ್ಥಾನ. ಮತ್ತು ರಾಮಾನುಜರ ಜನ್ಮಸ್ಥಳ ಬಂದು ತಮಿಳುನಾಡು ಇರತಕ್ಕಂಥ ಶ್ರೀ ಪೆರಂಬೂರು ಅಂತ ಐತೆ. ಅಲ್ಲಿಂದ ನಮ್ಮ ಕನ್ನಡದಲ್ಲಿ ಮೇಲುಕೋಟೆಗೆ ಬಂದಿದ್ದಾರೆ. ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ಸ್ವಾಮಿಯನ್ನು ಆದಿಶೇಷನ ಮೇಲೆ ನಿಲ್ಲಿಸಿ ಇದೇ ರೀತಿ ವಿಷ್ಣು ದೇವಾಲಯನ ಪ್ರತಿಷ್ಠೆ ಮಾಡಿಕೊಂಡು ಭಗವಂತ ಗರುಡನ್ನೂ ಮಾಡಿಕೊಂಡು ಈಗ ಮಹಾಲಕ್ಷ್ಮಿ ಮಹಾವಿಷ್ಣು ಇರ್ತಕ್ಕಂಥ ಸ್ಥಳ ತಿರುಪತಿ ತಿಮ್ಮಪ್ಪ, ಅದೇ ವೈಕುಂಠ ಅಂತ ಹೇಳ್ಬೋದು ನಾವು. ಮತ್ತು ಕೈಯಲ್ಲಿ ನಾರಾಯಣ ಮತ್ತು ಲಕ್ಷ್ಮಿನ ಯಾಕೆ ಹೊತ್ಕೊಂಡಿದ್ದಾರೆ? ಅರ್ಜುನನಿಗೆ ಸರ್ದೋಷ ಆಗಿರ್ತದೆ. ನಮಗೆಲ್ಲ ಸರ್ದೋಷ ಆದರೆ ಕುಕ್ಕೆಗೆ ಹೋಗ್ತೀರಾ, ಕಾಳಿಸ್ರಿಗೆ ಹೋಗ್ತೀರಾ, ದುಡ್ಡಿಂತವ್ರು ನಾಲ್ಕು ಪ್ರತಿಷ್ಠೆ ಮಾಡಿಸ್ತೀರಿ. ಆದರೆ ಕಡಿಮೆಯಾಗಿ ಭಾಗ್ಯ ಬರುತ್ತೆ ಹೊರತು ಪರಿಪೂರ್ಣವಾಗಿ ಎಲ್ಲೂ ವಾಸಿ ಆಗೋದಿಲ್ಲ. ಯಾಕೆ ವಾಸಿ ಆಗೋಲ್ಲ? ಒಂದೊಂದು ಕಡೆ ಒಂದೊಂದು ಸರ್ಪದೋಷ ನಿವಾರಣೆ ಆಗುತ್ತೆ ಹೊರತು 8 ಸರ್ಪದೋಷಗಳು ಎಲ್ಲೂ ಆಗೋದಿಲ್ಲ. ಆಗ ಶ್ರೀಮನ್ನಾರಾಯಣ ಲಕ್ಷ್ಮಿ ಅಂತವರು, ಅಪ್ಪ ಹೋಗಯ್ಯ ಭೂಲೋಕದಲ್ಲಿ ಅರ್ಜುನನಿಗೆ ಸರ್ಪದೋಷ ಆಗಿದೆ. ನಾರಾಯಣ ಲಕ್ಷ್ಮಿ ಹೋಗಯ್ಯ ಭೂಲೋಕದಲ್ಲಿ ಅರ್ಜುನಿಗೆ ಸರ್ಪದೋಷ ಆಗಿದೆ. ಆಗ ಗರುಡ ಹೇಳ್ತಾರೆ, ಅಮ್ಮ ನನ್ನನ್ನು ಪೂಜೆ ಮಾಡಿದ್ರೆ ನಿಮ್ಮನ್ನು ಉರಿತಕ್ಕಂಥ ಶಕ್ತಿ ಕೊಟ್ಟಿದ್ದೀರಾ, ನನ್ನನ್ನು ಪೂಜೆ ಮಾಡಿದ್ರೆ ಈ ಬಡಪಾಯಿ ಬಡ ಭಕ್ತರಿಗೆ ಏನಂತ ಆಶೀರ್ವಾದ ಮಾಡಲಿ. ಅವಾಗ ನಾರಾಯಣ ಹೇಳ್ತಾನೆ, ನೋಡಪ್ಪ ಬಲಗೈಯಲ್ಲಿ ನಾನು ಇಡ್ತೀನಿ, ಎಡಗೈಯಲ್ಲಿ ಮಹಾಲಕ್ಷ್ಮಿ ಇಡ್ತಾಳೆ. ಅದಕ್ಕೋಸ್ಕರನೇ ಗರುಡ ದೇವರನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಅದೃಷ್ಟ ಕುಲಾಯಿಸ್ಕೊಂಡು ಬರುತ್ತೆ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅದು ಪ್ರತಿಯಾಗಿ ನೋಡಿ, ನಾರಾಯಣ ಡೌನಲ್ಲಿದ್ದರೆ ಮಹಾಲಕ್ಷ್ಮಿ ಮೇಲಿದ್ದಾರೆ. ನಾರಾಯಣ ಗರುಡ ದೇವರು ಆಂಜನೇಯ ಸ್ವಾಮಿ ನೋಡ್ತಾರೆ, ಆಂಜನೇಯ ಸ್ವಾಮಿ ಇವರನ್ನು ನೋಡ್ತಾರೆ. ಅರ್ಥ ಆಯ್ತಾ? ಆದರೆ ಆ ಲಕ್ಷ್ಮಿ ಮಾತ್ರ ಬಂದಿರತಕ್ಕಂಥ ಭಕ್ತರನ್ನೇ ನೋಡ್ತಾ ಇದ್ದಾಳೆ. ಅದಕ್ಕೆ ಪ್ರಪಂಚದಲ್ಲಿ ಗರುಡನಿಗೆ ಗರ್ಭಗುಡಿಯನ್ನೇ ಕೊಟ್ಟಿಲ್ಲ. ಇಲ್ಲಿ ನಮಗೇ ಗೊತ್ತಿಲ್ಲ. ನಾವು ಮೊದಲು ಕೋದಂಡರಾಮಸ್ವಾಮಿ ಅಂತ ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ಒಂದು ಹಳೆಯ ಪುರಾತನ ದೇವಸ್ಥಾನ ಆದರೂ ಕೂಡ ಆ ಭಗವಂತ ಸಮಯ ಪ್ರತಿಯೊಬ್ಬರಿಗೂ ಸಮಯ ಬೇಕು ಅಂತ ಈ ಅಪ್ಪನಿಗೂ ಒಂದು ಕಾಲ ಬಂತು. ಈ ದೇವರಿಗೆ ಅರ್ಶಿನ ಹಚ್ಚಲಿಕ್ಕೆ ಅರ್ಶಿನ ಇರಲಿಲ್ಲ ದೇವರಿಗೆ. ಅಂಥ ಸಮಯದಲ್ಲಿ ಭಗವಂತ ನನ್ನಿಂದ ಒಂದು ಮೀಡಿಯೇಟ್ರಾಗಿ ಇಟ್ಕೊಂಡು ಇಲ್ಲಿ ಭಗವಂತ ಈಚೆಗೆ ಬಂದು ಲಕ್ಷಾಂತರ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾನೆ. ಈ ಅಪ್ಪನಿಗೆ ಮುಖ್ಯವಾಗಿ ನೀವು ಪೂಜೆ ಮಾಡಿಬಿಟ್ರೆ 8 ಸರ್ಪದೋಷ ಏಕಕಾಲದಲ್ಲಿ ನಿವಾರಣೆ ಪ್ರಾಪ್ತಿರಿಸ್ತು. ಮದುವೆ ಡೇಟ್ ಪ್ರಪಂಚದಲ್ಲಿ ಯಾರೂ ಕೊಡೋದಿಲ್ಲ, ಈ ಗರುಡದೇವರೊಬ್ಬರೇ ಕೊಡೋದು. ಮಕ್ಕಳಾಗಲ್ಲ ಅಂದರೆ ಮಕ್ಕಳು ಕೊಡ್ತಾ ಇದ್ದಾನೆ. ಚರ್ಮ ಕಾಯಿಲೆ, ಕಣ್ಣಲ್ಲಿ ನೀರು ಸೋರ್ತಾ ಇದೆ 1 ಸೆಕೆಂಡ್, ಕಿವಿಯಲ್ಲಿ ಸೋರ್ತಾ ಇದೆ 1 ಸೆಕೆಂಡ್. ರಾಹುಕ್ಕೆ ದೋಷದಿಂದ ಏಕಪಾಟಿ ಬರುತ್ತೆ, ಚರ್ಮ ಕಾಲಿಂದ ಸರ್ಪದೋಷ ಬರುತ್ತೆ. ಮತ್ತು ಮಾಟ ಮಂತ್ರ ಹೋಮಾಚಾರ ನಡೀತಿದ್ರೆ ಹನುಮಂತ ಇದು ಮಾಡ್ತಾನೆ. ತಾವು ಅಂದ್ಕೊಂಡು ಕೊಟ್ಟು ಮತ್ತೆ ಪುನರ್ದರ್ಶನ ಮಾಡ್ಕೊತಾ ಇದ್ದಾನೆ. ಈ ದೇವಸ್ಥಾನದಲ್ಲಿ ಮಾಟ ಮಂತ್ರ ಇಂಥದ್ದೇನೂ ಇಲ್ಲ. ಒಳ್ಳೆಯದಾಯ್ತಾ ಜನಕ್ಕೆ ಊಟ ಹಾಕಿ ಅನ್ನದಾನ ಮಾಡಿ ಈ ಕ್ಷೇತ್ರವನ್ನು ಹಿಂದೂ ದೇವಸ್ಥಾನಗಳನ್ನು ಇದೊಂದು ಕ್ಷೇತ್ರವನ್ನು ಉದ್ಧಾರ ಮಾಡಿ ಹಿಂದೂ ದೊಡ್ಡ ಕ್ಷೇತ್ರ ಮಾಡಲಿ ಅಂತ ನಾನು ಈ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತೀನಿ. ಇಡೀ ಪ್ರಪಂಚ ಸರ್ಪದೋಷ ಅನ್ನೋದು ಏಕಶಿಲೆಯಲ್ಲಿ ಆಗೋದು ಈ ಅಪ್ಪನಲ್ಲಿ. ಇದಕ್ಕೂ ಜೈ ಶ್ರೀರಾಮ್, ಜೈ ಹನುಮಾನ್.